ಕಮೆಂಟ್ ಮಾಡ್ತಿರ್ತಾರೆ, ನಮಗೂ ಕಷ್ಟ ಆಗ್ತಿದೆ, ನಮ್ಮ ಮಗು 3rd ಸ್ಟ್ಯಾಂಡರ್ಡು, ಈವನ್ 10th ಸ್ಟ್ಯಾಂಡರ್ಡ್ ಮಗುಗೆ 12th ಸ್ಟ್ಯಾಂಡರ್ಡ್ ಮಕ್ಕಳಿಗೇ ನಾವು ಅವ್ರಿಗೆ ಕಂಟಿನ್ಯೂಸ್ ಆಗಿ ಒಂದು 20 ನಿಮಿಷ ಇಟ್ಕೊಳ್ಳೋಕ್ಕಾಗಲ್ಲ. ಸೈಂಟಿಫಿಕಲಿ ಹೇಳಬೇಕು ಅಂದರೆ ಒಂದು 20 ನಿಮಿಷ ಆದಮೇಲೆ ಒಂದು ಮನುಷ್ಯಂದು ಮೈಂಡು ಡೈವರ್ಟ್ ಆಗಿಬಿಡುತ್ತೆ ಸ್ವಲ್ಪ, ಮತ್ತೆ ಅದನ್ನು ತಂದಿಟ್ಕೋಬೇಕು. ಆ ಥರ ಮಗುಗೆ ನಾವು ಹೇಳ್ಕೊಡ್ತಾ ಇದ್ದೀವಿ ಅಂದರೆ ಎಷ್ಟು ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಮಾಡ್ತಾನೆ ಇರಬೇಕು. ಅಲ್ಲೇ ರೂಮಲ್ಲೇ ಒಂದು ಕೆಟಲ್ ಇಟ್ಕೊಂಡ್ಬಿಟ್ಟಿದ್ದೆ, ಸಿಕ್ಕಾಪಟ್ಟೆ ತಲೆನೋಯ್ತಾ ಇತ್ತು. ಬೆಳಗ್ಗೆ 3:30ಗೆ ಎದ್ದೇಳ್ತಾ ಇದ್ದೆ, 3 ಗಂಟೆಗೆ ಎದ್ದೇಳ್ತಾ ಇದ್ದೆ. ಬಟ್ 6 ಅವರ್ಸ್ ಅಂತೂ ಗ್ಯಾರಂಟಿ ಮಲ್ಕೋತಾ ಇದ್ದೆ. ಇಲ್ಲ ಅಂದರೆ 5 ಡೇಸ್ 6 ಡೇಸ್ ನಾನು ಕಂಟಿನ್ಯೂಸ್ ಆಗಿ ಓದಿಸ್ಕೊಂಡು ನಿದ್ದೆ ಇಲ್ಲ ಅಂದರೆ ಇನ್ನು ಆರೋಗ್ಯ ಕೆಟ್ಟೋಗ್ಬಿಡುತ್ತೆ ಅಂತ ಬೇಗ ಮಲ್ಕೊಂಡು ಒಂದು 3 ಗಂಟೆಗೆಲ್ಲ ಎದ್ದು ಎಲ್ಲ ನೀಟಾಗಿ ಕೆಲಸ ಮಾಡ್ಕೋತಾ ಇದ್ದೆ. ಏನಕ್ಕೆ ಬೇಗ ಎದ್ದೇಳ್ತಾ ಇದ್ದೆ ಅಂದರೆ ಸಂಜೆ ಹೊತ್ತು ನಾನು ಕೆಲಸ ಇಟ್ಕೊಳ್ತಾ ಇರಲಿಲ್ಲ. ಈಗ 5 ಅವರ್ಸ್ ನಾನು ಅವಳಿಗೆ ಓದಿಸ್ಬೇಕು ಅಂದರೆ 5 ಅವರ್ಸ್ ಅಂದರೆ ಅದರಲ್ಲಿ ಅವಳು 3 ಅವರ್ಸ್ 2 ಅವರ್ಸ್ ಅಷ್ಟೇ ಓದೋದು. ಅವಳ ಜೊತೆ ರಿವೈಸ್ ಮಾಡಿಕೊಂಡು ನಾನೊಂದು 10 ನಿಮಿಷ ಅವಳಿಗೆ ಓದಿಸೋದು, 10 ನಿಮಿಷ ಕೆಲಸ ಮಾಡ್ಕೊಳ್ಳೋದು, ಈ ಥರ ಎಲ್ಲ ಮಾಡಬೇಕಾದ್ರೆ ಕಲೆಕ್ಟಿವ್ಲಿ ಒಂದು 5 ಅವರ್ಸ್ ಆ ಥರ ಆಗ್ತಿತ್ತು. ಆ ಥರ ಎಲ್ಲ ಆಗಬೇಕಾದ್ರೆ ಮತ್ತು ಅಡುಗೆ ಕೆಲಸ ಇಟ್ಕೊ, ಆ ಕೆಲಸ ಇಟ್ಕೊ, ಈ ಕೆಲಸ ಅವೆಲ್ಲ ಕಷ್ಟ ಆಗುತ್ತೆ. ಏನು ಅಂದರೆ ಸಂಜೆ ಜಸ್ಟ್ ಅದು ತಂದಿರೋ ಟಿಫನ್ ಬಾಕ್ಸಸ್ನ ತೊಳಿತಾ ಇದ್ದೆ. ಯಾವಾಗ ಬ್ರೇಕ್ ಸಿಗುತ್ತೆ ಆಗ ಸ್ವಲ್ಪ ನೆಕ್ಸ್ಟ್ ಡೇಗೆ ಕಟ್ಟಿಂಗ್ಸ್ ಮಾಡ್ಕೋತಾ ಇದ್ದೆ, ಚಾಪ್ ಮಾಡ್ಕೋತಾ ಇದ್ದೆ ಅಷ್ಟೇ. ಇನ್ನು ವಾಯ್ಸ್ ಓವರ್ ಅಂತೂ ಬಿಡಿ, ನಾನು ಯಾವಾಗಲೂ ಹೇಳಂಗೆ ಏನೋ ಒಂದು ವೀಡಿಯೋ ಮಾಡಿ ಹಾಕೋಣ ಅಂತ ನನ್ನ ತಲೆಗೆ ಬರಲ್ಲ. ಅದು ಜೆನ್ಯೂನ್ ಆಗಿ ಏನೋ ಸ್ವಲ್ಪ ನಾನು ಮೋಟಿವೇಟ್ ಆಗಬೇಕು, ಹೆಲ್ಪ್ ಆಗಬೇಕು, ಆಗ ಮಾತ್ರ ನಾನು ವೀಡಿಯೋ ಅನ್ನೋದು ಮಾಡ್ತೀನಿ. ನೆಕ್ಸ್ಟ್ ಈಗ ದೊಡ್ಡ ಪ್ರಾಬ್ಲಮ್ ಏನು ಮನೆಯಲ್ಲಿ ಅಂದರೆ ನನ್ನ ಮಗಳದು ಚಿಕ್ಕ ಮಗಳದು ಹಲ್ಲು ಬಿದ್ದೋಗಿದೆ ಆಯಿತಾ. ಅವಳು ಈಗ ನನಗೆ ಎಷ್ಟು ಇದು ಮಾಡ್ತಾಳೆ ಅಂದರೆ ಒಂದಿನ ಅಂತೂ ಅವಳು ಓದೋಕ್ಕೆ ರೆಡಿ ಇಲ್ಲ, ಹಲ್ಲು ಬಿದ್ದೋಯ್ತು ಅಂತ ಅಷ್ಟು ರಂಪಾಟ ಮಾಡಿದ್ದಾಳೆ, ಅಮ್ಮ ನೋವು ಅಂತ. ಅದು ಆಬ್ವಿಯಸ್ಲಿ ಅಲ್ವಾ, ಚಿಕ್ಕವ್ರಿಗೆ ಏನೋ ಒಂದು ಚಿಕ್ಕದಾಗಿದೆ ಅಂದರೆ ಅದೊಂದು ದೊಡ್ಡ ರಂಪಾಟ ಮಾಡಿ ಎಲ್ಲ ಅಟೆನ್ಷನ್ ಗ್ರ್ಯಾಬ್ ಮಾಡ್ತಿರ್ತಾರೆ. ಅದೇ ಥರನೇ ಚಿಕ್ಕವಳು, ಅಮ್ಮ ಹಲ್ಲು ಬಿದ್ದೋಗಿದೆ, ಟೆಸ್ಟ್ ಬರೆಯೋದು ಬೇಡ, ನೆಕ್ಸ್ಟ್ ಎಕ್ಸಾಮ್ ಬರೆಯೋದು ಬೇಡ, ನಾಳೆ ಒಂದಿನ ರಜೆ ಹಾಕ್ಬಿಡೋಣ, ಇದಕ್ಕೆಲ್ಲ ಕನ್ವಿನ್ಸ್ ಮಾಡಿ ಅದಕ್ಕೇ ಅಲ್ಲಿ ಬನಾನನ ಕಟ್ ಮಾಡಿ ಕೊಡ್ತಾ ಇದ್ದಿದ್ದು. ಅದು ಮುಂದೆ ಹಲ್ಲು, ಇನ್ಸಿಸರ್ಸ್ ಅಂತ ಹೇಳ್ತಾರಲ್ಲ, ಮುಂದೆ ಹಲ್ಲು, ಅದೇ ಬಿದ್ದೋಗಿದೆ ಅವಳಿಗೆ. ಸೊ ಅದನ್ನು ದೊಡ್ಡ ಹಬ್ಬ ಮಾಡಿ ಅವ್ರ ಅಪ್ಪಂಗೆ ಹೇಳಿ ಅದನ್ನೆಲ್ಲ ದೊಡ್ಡ ಹಗರಣ ಮಾಡಿ, ಸೊ ಆ ಥರ. ನೆಕ್ಸ್ಟ್ ಈಗ ಅವ್ರಿಗೆ ಹಸ್ಬೆಂಡಿಗೆ ಕಡಲೆ ಬೀಜದ ಐಟಮು ಎಲ್ಲ ಏನೇನು ಇಷ್ಟ ಆಯಿತು ಎಲ್ಲ ತಂದಿಟ್ಟಿದ್ವಿ ಗಿಫ್ಟಿಗೆ. ಟೀ ಶರ್ಟು, ಪ್ಯಾಂಟು, ನೈಟ್ ಪ್ಯಾಂಟ್ಸು, ಶಾರ್ಟ್ಸು, ಮತ್ತು ಕಡಲೆ ಬೀಜದ್ದು ಖಾರ ಕಡಲೆ ಬೀಜ, ಮತ್ತು ಚಿಕ್ಕಿ, ಇನ್ನು ಕೇಕು, ಮಿಕ್ಸ್ಚರು, ಪಪ್ಸು, ಎಗ್ ಪಪ್ಸು, ವೆಜ್ ಪಪ್ಸು ಎಲ್ಲ ನಾನು ಹಿಂದೆ ಮುಂದೆ ನೋಡಲ್ಲ ಫ್ರೆಂಡ್ಸ್. ಯಾಕೆಂದರೆ ನನಗೋಸ್ಕರ ಎಷ್ಟು ಅವರು ಸಪೋರ್ಟ್ ಮಾಡ್ತಾಯಿದ್ದಾರೆ ನನ್ನ ಲೈಫಲ್ಲಿ, ಮಕ್ಕಳಿಗಾಗಲಿ ಮನೆಗಾಗಲಿ ಪ್ರತಿಯೊಂದೂ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನನ್ನ ಇದೊಂದು ಸರಿ ಆಯಿತಾ, ಯಾವಾಗಲೂ ಅಷ್ಟೇ, ಬರ್ತಡೇಗೆ ಆಗಿರಲಿ ಅವ್ರ ವಿಷಯದಲ್ಲಾಗಿರಲಿ ಹಿಂದೆ ಮುಂದೆ ನೋಡಲ್ಲ. ನಾವು ಯಾವಾಗಲೂ ನಾವಿಬ್ಬರು ಏನಾದ್ರು ತೊಗೋಬೇಕು ಅಂದರೆ ಯೋಚನೆ ಮಾಡ್ತೀವಿ, ದುಡ್ಡು ಅದು ಇದು ಎಲ್ಲ ಯೋಚನೆ ಮಾಡ್ತೀವಿ. ಬಟ್ ಇಷ್ಟೆಲ್ಲ ಕಷ್ಟಪಟ್ಟು ಅವ್ರಿಗೆ ಏನೇ ಕೊಡಿಸಿದ್ರು ನಾನು ಬರ್ತಡೇಗೆ ಅಷ್ಟು ಕ್ವಾಲಿಟಿ ಕೊಡಿಸ್ತೀನಿ.